ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ದೀಪಿಕಾ ಲೈಫ್ ಸ್ಟೈಲ್ ಆ್ಯಂಡ್ ಬ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ಫ್ರೆಂಡ್ಸ್, ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ಕೇಳ್ಕೊತೀನಿ. ಯಾಕಂದರೆ ಹೊಸದಾಗಿ ನೋಡ್ತಾ ಇರೋರು ಫಸ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಈ ವಿಡಿಯೋನ ವಾಚ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡಿ. ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ಗೆ ಬರುತ್ತೆ, ತಕ್ಷಣ ನೋಡ್ಬೋದು. ಫ್ರೆಂಡ್ಸ್, ನಾನಿವಾಗ ತಿಳಿಸ್ತಾ ಇದ್ದೀನಿ ಕುಂಭರಾಶಿ ಬಗ್ಗೆ. ಅಂದರೆ ಈ ಹೊಸ ಸಂವತ್ಸರದ ಯುಗಾದಿ ವರ್ಷ ಭವಿಷ್ಯ ಹೇಗಿದೆ, 2025ರಿಂದ 26ರವರೆಗೆ ಕುಂಭರಾಶಿ ಭವಿಷ್ಯ ಹೇಗಿದೆ ಅನ್ನೋದನ್ನು ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ಓಕೆ, ಈ ವಿಡಿಯೋನ ಫಸ್ಟಿಂದ ಕೊನೆಯವರೆಗೂ ನೋಡಿ, ಸ್ಕಿಪ್ ಮಾಡದೆ ನೋಡಿ. ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಖಂಡಿತ ಮರಿಬೇಡಿ. ಬನ್ನಿ ನೋಡೋಣ ಇವಾಗ ಕುಂಭರಾಶಿ ಬಗ್ಗೆ ಹೇಗಿದೆ ಅಂತ. ಯುಗಾದಿ ಹಬ್ಬದ ಹೊಸ ಸಂವತ್ಸರದ ಭವಿಷ್ಯವನ್ನು ತಿಳಿದುಕೊಳ್ಳೋಣ. ಹೊಸ ಮಾಸ, ಹೊಸ ಪಕ್ಷ, ಹೊಸ ಋತು ಆಯನ, ಹೊಸ ಸಂವತ್ಸರ ಎಲ್ಲ ಪಂಚಾಂಗಗಳಲ್ಲಿ ಇರತಕ್ಕಂತಹ ಒಂದು ರಾಶಿಫಲ, ವರ್ಷದ ಫಲಾನುಫಲಗಳು ಹೇಗಿದೆ ಅಂತ ಈಗ ತಿಳಿದುಕೊಳ್ಳೋಣ ಕುಂಭರಾಶಿ ಬಗ್ಗೆ. ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯ ಚ ರಾಹುವೇ ಕೇತುವೆ ನಮಃ. ಹಾಗಾದರೆ ಧನಿಷ್ಠ ನಕ್ಷತ್ರ, ಶತಭಿಷ ನಕ್ಷತ್ರ ಮತ್ತು ಪೂರ್ವಭಾದ್ರ ನಕ್ಷತ್ರ ಕುಂಭರಾಶಿ ಹೇಳತಕ್ಕಂಥದ್ದು. ಹಾಗಾದರೆ ಕುಂಭರಾಶಿಯವರಿಗೆ ಹೇಗಿದೆ ಈ ಸಂವತ್ಸರದ ಫಲ ಅಂತ. ಹೊಸದಾಗಿ ವಿವಾಹಾದಿ ದಂಪತಿಗಳಿಗೆ ತುಂಬ ಸಂತೋಷದಾಯಕವಾಗಿರತಕ್ಕಂತಹ ಜೀವನ, ಹಾಗೆ ವಿದೇಶ ನಿಮಿತ್ತವಾಗಿ ಕೆಲಸ ಕಾರ್ಯಗಳಿಗೆ ಹೋಗುವಂಥದ್ದು, ಅಲ್ಲಿ ವ್ಯವಹಾರ ಮಾಡತಕ್ಕಂಥದ್ದು, ಅಲ್ಲೂ ಕೂಡ ವ್ಯಾಪಕವಾಗಿ ವ್ಯವಹಾರದ ವಿಸ್ತಾರವನ್ನು ಮಾಡತಕ್ಕಂಥದ್ದು ಮಹಾಯೋಗ ಕುಂಭರಾಶಿಯವರಿಗೆ ಇದೆ ಅಂತಲೇ ಹೇಳ್ಬೋದು. ದಾಂಪತ್ಯ ಜೀವನದಲ್ಲೂ ಕೂಡ ತುಂಬ ಪ್ರೀತಿಯಿಂದ ಸಂತೋಷದಿಂದ ಇರುವಂತಹ ಒಂದು ಯೋಗ ಕುಂಭರಾಶಿಯವರಿಗೆ ಇದೆ. ಉದ್ಯೋಗದಲ್ಲಿ ಸಣ್ಣ ಪುಟ್ಟ ಉದ್ಯೋಗ ಮಾಡತಕ್ಕ ಒಂದಷ್ಟು ದಿನ ಬಳಿಕೆ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳನ್ನು ಮಾಡಿಕೊಂಡು ವ್ಯವಹಾರ ಮಾಡುವಂಥವರಿಗೂ ಕೂಡ ಈ ವರ್ಷ ಹಣ ಹೇಗಿದೆ, ವ್ಯವಹಾರದಲ್ಲಿ, ಉದ್ಯೋಗದಲ್ಲಿ, ವೇತನದಲ್ಲಿ ಹೇಗೆ ಜಾಸ್ತಿ ಆಗುತ್ತೆ ಅನ್ನೋದನ್ನು ಇವಾಗ ತಿಳ್ಕೊಬೋದು. ಬಹಳ ದಿನದಿಂದ ಒಂದಷ್ಟು ಚಿಕ್ಕ ಪುಟ್ಟ ಕೆಲಸ ಮಾಡ್ಕೊಂಡಿರೋರು ಈ ಥರ ಕೆಲಸ ಮಾಡ್ತಾ ಇದ್ದರೆ ಈಗ ಅದೀಗ ಬರುವ ಸಂವತ್ಸರದಲ್ಲಿ, ಯುಗಾದಿ ಸಂವತ್ಸರದಲ್ಲಿ ಏನು ಪಂಚಾಂಗ ಫಲ ಇದೆ ಆ ಫಲದ ಮೂಲಕ ಒಳ್ಳೆಯ ಯೋಗ ನಿಮಗೆ ಪ್ರಾರಂಭವಾಗುತ್ತೆ ಅಂತ ಹೇಳ್ಬೋದು, ಕೂಡ ಹೇಳಲಾಗುತ್ತೆ. ವಾಹನ ತರಬೇತು ಕೊಡುವಂತಹ ತರಬೇತುದಾರರಿಗೂ ಕೂಡ ಹೆಚ್ಚು ಲಾಭವನ್ನು ತಂದುಕೊಡುತ್ತೆ. ಕ್ರೀಡೆಗಳಲ್ಲಿ ತರಬೇತಿ ಪಡೆದವರಿಗೆ, ಕ್ರೀಡಾ ಸಾಮಗ್ರಿಗಳನ್ನು ಸರಬರಾಜು ಮಾಡುವಂಥವರಿಗೆ, ಇವರೆಲ್ಲರಿಗೂ ಕೂಡ ಹೆಚ್ಚು ಲಾಭವನ್ನು ತಂದುಕೊಡುತ್ತೆ ಈ ವರ್ಷದ ಭವಿಷ್ಯ ಅಂತಲೇ ಹೇಳ್ಬೋದು. ಕಲ್ಯಾಣ ಮಂಟಪದಲ್ಲಿ ಕೆಲವೊಂದಷ್ಟು ತಿಂಗಳದ ಸಂಬಳ ವೇತನಕ್ಕಾಗಿ ಕೆಲಸ ಮಾಡ್ತಿರ್ತಾರೆ. ಈವೆಂಟ್ ಮ್ಯಾನೇಜ್ಮೆಂಟ್ ಇರಬಹುದು ಅಥವಾ ಮ್ಯಾನೇಜ್ಮೆಂಟ್ ಇರಬಹುದು, ಆ ಥರ ಉಸ್ತುವಾರಿ ನೋಡಿಕೊಳ್ಳತಕ್ಕಂಥವರು ಇರಬಹುದು, ಮ್ಯಾನೇಜರು, ಈ ಥರ ಒಂದಷ್ಟು ಕ್ಲಾರ್ಕ್ ಸಂಬಂಧಪಟ್ಟಂತಹ ವ್ಯವಹಾರ ಕ್ಷೇತ್ರ, ಹೀಗೆ ಇವೆಲ್ಲ ಒಂದಷ್ಟು ವ್ಯವಹಾರದಲ್ಲಿ ಕೂಡ ಹೆಚ್ಚು ಲಾಭವನ್ನು ತಂದು ಕೊಡ್ತಾ ಇರುತ್ತೆ ಈ ವರ್ಷ ಅಂತಲೇ ಹೇಳ್ಬೋದು. ಕುಂಭರಾಶಿಯವರಿಗೆ ತುಂಬಾ ಚೆನ್ನಾಗಿದೆ ಅಂತ ಹೇಳ್ಬೋದು. ಹಾಗೆ ಇನ್ನು ಬೀದಿ ಬದಿಯಲ್ಲಿ ವ್ಯಾಪಾರ ಮಾಡತಕ್ಕಂಥವರಿಗೆ, ಸಣ್ಣ ಪುಟ್ಟ ದಿನ ವೇತನವನ್ನು ಸಂಬಂಧಪಟ್ಟಂತೆ ವ್ಯವಹಾರ ಮಾಡತಕ್ಕಂತಹ ಅಥವಾ ಲೀಸಿಗೆ ಅಂಗಡಿಗಳನ್ನು ತಗೊಂಡು ವ್ಯವಹಾರ ಮಾಡುವವರು, ಅಥವಾ ಒಂದು ಕೈಯನ್ನು ಮತ್ತೊಂದು ಕೈ ಬದಲಾಯಿಸಿ ವ್ಯವಹಾರ ಮಾಡುವವರು, ವ್ಯವಹಾರ ಕ್ಷೇತ್ರದಲ್ಲಿ ಕೂಡ ಹೆಚ್ಚು ಲಾಭವನ್ನು ತಂದುಕೊಡುತ್ತೆ ಈ ವರ್ಷ ಕುಂಭರಾಶಿಯವರಿಗೆ. ಹಾಗೆ ಅನೇಕ ದಿನಗಳಿಂದ ಒಂದು ನಿಮ್ಮ ಕನಸಿರುತ್ತೆ, ಎಲ್ಲರ ಥರ ನಾವು ಇರಬೇಕು, ಎಲ್ಲರ ಥರ ಸಂಸಾರವಾಗಿ ಸುಖವಾಗಿ ಸಂಸಾರ ಮಾಡಬೇಕು, ಜೀವನ ಇರಬೇಕು. ಎಲ್ಲೋ ಒಂದು ಕಡೆ ನೀವು ಯಾವುದೋ ಒಂದು ಮರ್ಯಾದೆಗೆ ಅಂಜಿ ಎಲ್ಲೋ ಒಂದು ಕಡೆ ನಷ್ಟವನ್ನು ಹೊಂದಿರುತ್ತೀರಿ ಹಾಗೆ ಕೂಡ ಹೇಳಲ್ಪಡುತ್ತದೆ. ಯಾಕಂದರೆ ಕೆಲವೊಂದಷ್ಟು ವ್ಯವಹಾರ ಗೋಪ್ಯಧನವಾಗಿ ನೀವು ಕೊಡ್ತೀರಿ. ಏನು ಮಕ್ಕಳ ಮದುವೆ ಮಾಡಬೇಕು, ಒಂದಷ್ಟು ಹಣವನ್ನು ಕೂಡಿರ್ತೀರಿ, ಅಥವಾ ಯಾವುದೇ ಒಂದು ಸಣ್ಣ ಪುಟ್ಟ ವ್ಯವಹಾರಕ್ಕೆ ಬೇಕು, ಇಲ್ಲ ಆಪತ್ಕಾಲಕ್ಕೆ ಬೇಕು ಹಣ ಹೇಳತಕ್ಕಂಥದ್ದೆಲ್ಲ ಒಂದಷ್ಟು ಇಟ್ಕೋತೀರಿ, ಅಥವಾ ನಿಮ್ಮ ಸೈಟ್ ಮಾರಿ ಆ ಹಣವನ್ನು ಕೂಡ ಇಟ್ಕೋತೀರಿ. ಎಲ್ಲೋ ಒಂದು ಕಡೆ ಯಾರೋ ಒಬ್ಬರು ಬಂದು ನಿಮಗೆ ಬೇರೆ ಬೇರೆ ತರಹದ ಆಸೆಗಳನ್ನು, ಆಕಾಂಕ್ಷೆಗಳನ್ನು ಹುಟ್ಟಿಸಿ ಆ ಹಣವನ್ನು ತೆಗೆದುಕೊಂಡು ಹೋಗುವಂತಹ ನಂತರ ದಿನಗಳಲ್ಲಿ ಆ ಹಣವನ್ನು ವಾಪಸ್ ಕೊಡೋದೇ ಇರುವವರು ಈ ಹಿಂದೆ ಕೂಡ ನಡೆದಿರತಕ್ಕಂತಹ ಮುಂದೆ ಕೂಡ ಆಗ್ತಾ ಇರುತ್ತೆ, ಈಗಲೂ ಕೂಡ ಆಗಿರುತ್ತೆ. ವೀಕ್ಷಕರೇ, ಈ ಥರದ ಒಂದಷ್ಟು ಸಮಸ್ಯೆಗಳಲ್ಲಿ ಸುಳಿಯಲ್ಲಿ ಒದ್ದಾಡ್ತಾ ಇರುವಂಥವರು ಕೂಡ ಇರ್ತೀರ. ಇನ್ನು ಉದ್ಯೋಗದಲ್ಲಿ ಕೂಡ ಹೊಸ ಉದ್ಯೋಗಗಳನ್ನು ಬದಲಾವಣೆ ಮಾಡುವವರು, ರಾಜಕೀಯ ಕ್ಷೇತ್ರದಲ್ಲಿ ಹೆಚ್ಚು ವ್ಯಾಪಕವಾಗಿ ನಿಮ್ಮ ವಿಸ್ತರಿಸತಕ್ಕಂಥವರು, ವಿಶೇಷವಾದ ಶ್ರೇಷ್ಠತೆಯನ್ನು ಮೌಲ್ಯವನ್ನು ಕಾಪಾಡುವಂಥವರು, ಇವೆಲ್ಲವೂ ಕೂಡ ಇರತಕ್ಕಂಥದ್ದು. ಇನ್ನೂ ಹಲವು ರೀತಿಯಲ್ಲಿ ನಾನು ಹೇಳ್ತಾ ಇರತಕ್ಕಂಥದ್ದು ಗೋಚಾರದಲ್ಲಿ ಇನ್ನೂ ಹಲವು ರೀತಿ ನಿಮ್ಮದೆಲ್ಲ ಒಂದಷ್ಟು ಚಿಂತನೆಗಳು ಇರುತ್ತೆ. ವೈಯಕ್ತಿಕವಾಗಿರತಕ್ಕಂಥ ನಿಮ್ಮ ಜೀವನದ ಬದುಕಿನಲ್ಲಿ ವೈಯಕ್ತಿಕವಾಗಿರತಕ್ಕಂತಹ ನಿಮ್ಮ ಜೀವನದಲ್ಲಿ ಅನೇಕ ರೀತಿಯ ಕಷ್ಟಗಳು ಇರುತ್ತೆ.
ಆದಷ್ಟು ಪರಿಹಾರ ಆಗುತ್ತೆ ಈ ವರ್ಷದಲ್ಲಿ ಅಂತಲೇ ಹೇಳ್ಬೋದು ಕುಂಭರಾಶಿಯವರಿಗೆ. ಮತ್ತು ನೀವು ಶುಭ ಬಣ್ಣ ಅಂತ ಹೇಳಕ್ಕೆ ಹೋದರೆ ನಿಮ್ಮ ರಾಶಿಗೆ ಬಿಳಿ ಮತ್ತು ಹಸಿರು, ಹಾಗೆ ಶುಭ ಸಂಖ್ಯೆ ಅಂತ ಹೇಳಿದ್ರೆ 48 ಮತ್ತು 66 89. ಮತ್ತು ಉತ್ತರ ನಿಮಗೆ ಪಶ್ಚಿಮ ದಿಕ್ಕು ಆಗಿಬರುತ್ತೆ. ನೀವು ಯಾವುದೇ ಕೆಲಸ ಮಾಡಬೇಕಂದ್ರೆ ಪಶ್ಚಿಮ ದಿಕ್ಕು ಖಂಡಿತ ನಿಮ್ಗೆ ಆಗಿಬರುತ್ತೆ. ಮತ್ತು ಶುಭವಾರವೂ ಕೂಡ, ಅಂದರೆ ಶುಭವಾರ ಅಂತಂದರೆ ಮಂಗಳವಾರ ಸೋಮವಾರ ಅಂತ ಹೇಳ್ಬೋದು. ಇದೆಲ್ಲವನ್ನು ನೋಡ್ತಾ ಹೋದರೆ ನೀವು ಸ್ವಲ್ಪ ಆರೋಗ್ಯದಲ್ಲಿ ಕೂಡ ಸ್ವಲ್ಪ ಚೇತರಿಕೆಯನ್ನು ಹೊಂದುತ್ತೀರಾ ಅಂತಲೂ ಹೇಳ್ಬೋದು. ಆದರೆ ನೀವು ಸ್ವಲ್ಪ ಕಷ್ಟ, ಅಂದರೆ ಈ ವರ್ಷ ನೀವು ಸ್ವಲ್ಪ ಥಿಂಕ್ ಮಾಡಿ ನೀವು ಯಾವುದೇ ಕೆಲಸ ಮಾಡಬೇಕಾದ್ರೂ ಮುಂದುವರಿಬೇಕು. ಯಾಕಂದರೆ ಕುಂಭರಾಶಿಯವರು 7.5 ಶನಿ ಕೂಡ ನಿಮಗೆ ಇನ್ನೂ ನಡೀತಾ ಇರುತ್ತೆ. ಹಾಗಾಗಿ ಕುಂಭರಾಶಿಯವರು ಸ್ವಲ್ಪ ಮುಂದಾಲೋಚನೆ ಮಾಡಿ ನೀವು ಯಾವುದೇ ಹೆಜ್ಜೆ ಇಡಬೇಕಾದ್ರೂ, ಅಂದರೆ ಯಾವುದೇ ಕೆಲಸ ಮಾಡಬೇಕಾದ್ರೆ ಮುಂದಾಲೋಚನೆ ಮಾಡಿ ನೀವು ಹೆಜ್ಜೆಯನ್ನು ಇಡಿ, ಖಂಡಿತ ಜಯವಾಗುತ್ತೆ ಅಂತ ಹೇಳ್ಬೋದು. ನೀವು ಕೂಡ ತುಂಬ ಕಷ್ಟ ಬಿದ್ದಿದ್ದೀರಿ ಇಷ್ಟು ವರ್ಷಗಳ ಕಾಲ. ಶನಿ ಯಾವಾಗ ಆರಂಭ ಆಯಿತು ಆವಾಗಿಂದ ಆರೋಗ್ಯ ಸಮಸ್ಯೆಗಳಿರ್ಬೋದು, ಹಣಕಾಸಿನ ಸಮಸ್ಯೆಗಳಿರ್ಬೋದು, ಮನೆಯಲ್ಲಿ ಮತ್ತು ಜಗಳದ ವಾತಾವರಣಗಳು, ವಿದ್ಯಾಭ್ಯಾಸದಲ್ಲಿ ಕೊರತೆ, ಯಾವುದೇ ರೀತಿ ಸಮಸ್ಯೆಗಳಾಗಿರ್ಬೋದು ಸ್ವಲ್ಪನೇ ಕಡಿಮೆ ಆಗ್ತಾ ಹೋಗುತ್ತೆ. ಈ ವರ್ಷದಲ್ಲಿ ನೀವು ಒಳ್ಳೆಯ ಏಳಿಗೆಯನ್ನು ಕಾಣ್ತೀರಾ ಅಂತ ಹೇಳ್ಬೋದು ಕುಂಭರಾಶಿಯವರು. ಫ್ರೆಂಡ್ಸ್, ಆದಷ್ಟು ತಾಳ್ಮೆಯಿಂದ ಸಹನೆಯಿಂದ ನೀವು ಮುಂದುವರಿರಿ. ಯಾವುದೇ ಕೆಲಸ ಮಾಡಬೇಕಾದ್ರೂ ಒಂದು ಹೆಜ್ಜೆ ನೀವು ಯೋಚನೆ ಮಾಡಿ ಇಡಬೇಕಾಗುತ್ತೆ ಕುಂಭರಾಶಿಯವರು. ಖಂಡಿತ ನಿಮ್ಮ ಕಷ್ಟಕ್ಕೆ ಪ್ರತಿಫಲ ಸಿಗುತ್ತೆ ಅಂತ ಹೇಳ್ಬೋದು. ಆದಷ್ಟು ನೀವು ಒಳ್ಳೆಯ ಕೆಲಸಗಳನ್ನು ಮಾಡಿ, ಅಂದರೆ ತುಂಬಾ ಬಡವರಿಗೆ ದಾನ ಧರ್ಮ ಮಾಡೋದಾಗಿರ್ಬೋದು, ವಿದ್ಯಾರ್ಥಿಗಳಿಗೆ ಪುಸ್ತಕಗಳನ್ನು ಕೊಡಿಸೋದಾಗಿರ್ಬೋದು, ಯಾವುದೇ ರೀತಿ ಚಿಕ್ಕ ಪುಟ್ಟ ಕೆಲಸಗಳಲ್ಲಿ ನೀವು ಮಾಡ್ತಾ ಹೋದರೆ ಖಂಡಿತ ದೇವರು ನಿಮ್ಮನ್ನು ಕಾಪಾಡ್ತಾನೆ ಅಂತ ಹೇಳ್ಬೋದು. ಈ ವರ್ಷ ಅಂತೂ ತುಂಬ ಚೆನ್ನಾಗಿದೆ. ನೀವು ಅದನ್ನು ಯೂಸ್ ಮಾಡ್ಕೋಬೇಕಷ್ಟೇ. ಒಳ್ಳೆಯ ರೀತಿಯಲ್ಲಿ ಯೂಸ್ ಮಾಡಿಕೊಂಡ್ರೆ ಖಂಡಿತ ಒಳ್ಳೆಯದಾಗುತ್ತೆ. ನಾವು ಯಾವಾಗಲೂ ಅಷ್ಟೇ ಒಳ್ಳೆಯ ದಾರಿನ ಹಿಡಿಬೇಕು. ಯಾವಾಗ ನಾವು ಒಳ್ಳೆಯ ದಾರಿನ ಹಿಡಿತೀವೋ ದೇವರು ಯಾವತ್ತೂ ನಮ್ಮನ್ನು ಕೈ ಬಿಡೋದಿಲ್ಲ. ಹಾಗಾಗಿ ಕುಂಭರಾಶಿಯವರು ಈ ವರ್ಷ ನೀವು ತುಂಬ ಒಳ್ಳೆಯ ಏಳಿಗೆಯನ್ನು ಕಾಣ್ತೀರಾ ಅಂತ ಹೇಳ್ಬೋದು. ನಿಮ್ಮ ಕಷ್ಟಕ್ಕೆ ಒಳ್ಳೆಯ ಪ್ರತಿಫಲ ಸಿಗುತ್ತೆ ಅಂತಲೂ ಹೇಳ್ಬೋದು. ಆದಷ್ಟು ಒಳ್ಳೆಯ ಕೆಲಸಗಳತ್ತ ಗಮನ ಕೊಡಿ. ಯಾವುದೇ ರೀತಿ ಕೆಲಸ ಮಾಡಬೇಕು ಅಂದ್ರೂ ಯೋಚನೆ ಮಾಡಿ ಮಾಡಬೇಕಾಗುತ್ತೆ ಕುಂಭರಾಶಿಯವರು. ತುಂಬ ಒಳ್ಳೆಯದಾಗುತ್ತೆ ಫ್ರೆಂಡ್ಸ್. ಧನಲಾಭ ಕೂಡ ಆಗುತ್ತೆ. ಆದರೆ ನಾವು ಅದನ್ನು ಉಳಿಸ್ಕೊಂಡು ಹೋಗಬೇಕು. ಉಳಿತಾಯ ಮಾಡಿದಷ್ಟು ನಮಗೆ ಮುಂದಿನ ಜೀವನ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು. ಮನೆಯಲ್ಲಿ ಕೂಡ ನೀವು ಒಳ್ಳೆಯ ಪ್ರೀತಿಯಿಂದ ಇದ್ದರೆ ಯಾವುದೇ ರೀತಿ ಜಗಳಗಳು ಬರೋದು ಇಲ್ಲ. ಆದಷ್ಟು ನೀವು ಸಹನೆ ತಾಳ್ಮೆಯಿಂದ ವರ್ತಿಸಿ. ಮನೆಯಲ್ಲಿ ಯಾವುದೇ ಸಂಬಂಧಗಳು ಉಳಿಬೇಕು ಅಂದರೆ ಒಂದು ಪ್ರೀತಿ ನಂಬಿಕೆ ಮೇಲೆ ಉಳಿಯುತ್ತೆ. ಹಾಗಾಗಿ ಕುಂಭರಾಶಿಯವರು ನೀವು ಒಳ್ಳೆ ಪ್ರೀತಿ ಸ್ನೇಹದಿಂದ ಇದ್ದರೆ ಖಂಡಿತ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇದ್ದೀನಿ.